ನಮಸ್ಕಾರ ವೀವರ್ಸ್, ವೆಲ್ಕಮ್ ಟು ಫಿಲ್ಮಿ ಎಂವೈಎಸ್. ಒಂದು ಊರಿನ ಮುಖ್ಯಸ್ಥ ಅಂದ್ರೆ ಸರ್ಪಂಚ್ ಒಂದು ದಿನ ತುಂಬಾನೇ ನಿಗೂಢ ರೀತಿಯಲ್ಲಿ ಸಾವನ್ನಪ್ತಾನೆ. ಆ ಸಮಯದಲ್ಲಿ ಬೇರೆ ದೇಶದಲ್ಲಿ ಇದ್ದ ಸರ್ಪಂಚ್ ನ ಮಗ ಅಂದ್ರೆ ಚಿತ್ರದ ಹೀರೋ ವಿಘ್ನೇಶ್ ಊರಿಗೆ ವಾಪಸ್ ಬಂದಾಗ ತನ್ನ ತಂದೆಯದ್ದು ಆಕಸ್ಮಿಕ ಸಾವಲ್ಲ, ಅವರನ್ನ ಯಾರೋ ಕೊಲೆ ಮಾಡಿದ್ದಾರೆ ಅಂತ ಅನುಮಾನ ಬರುತ್ತೆ. ತನ್ನ ತಂದೆಗೆ ಏನಾಯ್ತು ಅಂತ ಈತ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗ ಹಲವಾರು ಶಾಕಿಂಗ್ ಹಾಗೂ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ವಿಘ್ನೇಶ್ ತನ್ನ ತಂದೆಯ ಸಾವಿನ ಮಿಸ್ಟರಿಯನ್ನ ಸಾಲ್ವ್ ಮಾಡನ ಇಲ್ವಾ ಅನ್ನೋದನ್ನ ಈ ಚಿತ್ರದಲ್ಲಿ ನೋಡ್ತಾ ಹೋಗೋಣ. ಅಂದ ಹಾಗೆ ಇದು 2021ರಲ್ಲಿ ಬಿಡುಗಡೆಯಾಗಿದ್ದ ಟ್ರೂ ಎಂಬ ತೆಲುಗು ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರದ ಶುರುವಿನಲ್ಲಿ ನಾವು ನೋಡ್ತೀವಿ ಊರಿನ ಸರ್ಪಂಚ್ ಆಗಿದ್ದ ಮಧುಸೂದನ್ ಎಂಬ ವ್ಯಕ್ತಿಯ ಸಾವಾಗಿರುತ್ತೆ. ಈಗ ಚಿತ್ರದ ಹೀರೋ ವಿಘ್ನೇಶ್ ಓಡುತ್ತಾ ಅಲ್ಲಿಗೆ ಬರ್ತಾನೆ. ಅಮ್ಮ, ನಾನು ಬರೋವರೆಗೂ ಕಾಯಬಹುದಿತ್ತಲ್ವಾ, ಕೊನೆಗೂ ನನ್ನ ತಂದೆ ಮುಖವನ್ನ ಕೊನೆ ಬಾರಿಗೆ ನಾನು ನೋಡೋದಕ್ಕೆ ಸಾಧ್ಯನೇ ಆಗ್ಲಿಲ್ವಲ್ಲ ಅಂತ ಅಳುತ್ತಾ ಕೇಳ್ತಾನೆ. ನೀನು ಬರೋವರೆಗೂ ಕಾತಿದ್ರೆ ತುಂಬಾನೇ ತಡ ಆಗ್ತಿತ್ತು. ನಿನ್ನ ತಂದೆ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂತ ಸರಿಯಾದ ಸಮಯಕ್ಕೆ ಅಂತಿಮ ಸಂಸ್ಕಾರವನ್ನ ಮಾಡಬೇಕಾಯ್ತು ಅಂತ ಅವನ ತಾಯಿ ಅವನಿಗೆ ಸಮಾಧಾನ ಮಾಡ್ತಾಳೆ. ವಿಘ್ನೇಶ್ ಅಳುತ್ತಲೇ ಅಷ್ಟಕ್ಕೂ ಅಪ್ಪನಿಗೆ ಏನಾಗಿತ್ತು ಅಂತ ಕೇಳ್ದಾಗ ಆಕೆ ಹೇಳುತ್ತೇನಂದ್ರೆ, ನಿಮ್ಮಪ್ಪ ತುಂಬಾ ದಿನಗಳ ನಂತರ ಜಮೀನನ್ನ ನೋಡಿಕೊಂಡು ಬರೋದಕ್ಕೆ ಅಂತ ಹೋಗಿದ್ರು. ಆದ್ರೆ ಅವರು ವಾಪಸ್ ಮನೆಗೆ ಬರ್ತಿದ್ದಾಗ ಒಂದು ಕರೆಂಟ್ ವೈರ್ ರಸ್ತೆಯಲ್ಲಿ ಕಟ್ ಆಗಿ ಬಿದ್ದಿದೆ. ಒಂದು ವೇಳೆ ಮಳೆಗಿಳೆ ಬಂದು ಆ ವೈರ್ ಮೇಲೆ ನೀರು ಬಿದ್ರೆ ಯಾರಿಗಾದ್ರೂ ಶಾಕ್ ಹೊಡಿಬಹುದು ಅಂತ ಅದನ್ನ ರಸ್ತೆಯಿಂದ ಪಕ್ಕಕ್ಕೆ ಜರುಗಿಸೋದಕ್ಕೆ ಅಂತ ಹೋಗಿದ್ದಾರೆ. ಆದ್ರೆ ಅದು ಲೈವ್ ವೈರ್ ಆಗಿದ್ದ ಕಾರಣ ಅದನ್ನ ಮುಟ್ಟುತ್ತಿದ್ದ ಹಾಗೆ ಶಾಕ್ ಹೊಡೆದು ಅವರು ಅಲ್ಲೇ ಸತ್ತು ಹೋಗಿದ್ದಾರೆ ಅಂತ ಅಳುತ್ತಾ ಹೇಳ್ತಾಳೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ನಂತರದ ಸೀನ್ ನಲ್ಲಿ ವಿಘ್ನೇಶ್ ತನ್ನ ತಂದೆಯ ಅಂತಿಮ ಸಂಸ್ಕಾರಕ್ಕೆ ಸಹಾಯ ಮಾಡಿದ್ದ ಮಣಿ ಎಂಬ ತನ್ನ ಫ್ರೆಂಡ್ ಅನ್ನ ಮೀಟ್ ಮಾಡಿ ಅವನಿಗೆ ಥ್ಯಾಂಕ್ಸ್ ಹೇಳ್ತಾನೆ. ನಂತರ ಈ ಮಣಿ ವಿಘ್ನೇಶ್ ನ ತಂದೆ ತೀರಿ ಹೋಗಿದ್ದ ಆ ಜಾಗವನ್ನ ತೋರಿಸೋದಕ್ಕೆ ಅಂತ ಇವನನ್ನ ಕರೆದುಕೊಂಡು ಹೋಗ್ತಾನೆ. ವಿಘ್ನೇಶ್ ಆ ಜಾಗಕ್ಕೆ ಹೋಗಿ ಸುತ್ತಮುತ್ತ ನೋಡ್ತಿದ್ದಾಗ ಅಲ್ಲಿ ಇವನ ತಂದೆಯ ವಾಚ್ ಸಿಗುತ್ತೆ. ಅದನ್ನ ನೋಡ್ತಿದ್ದ ಹಾಗೆ ವಿಘ್ನೇಶ್, ಮಣಿ, ನನ್ನ ತಂದೆ ಕರೆಂಟ್ ಹೊಡೆದು ಸತ್ತಿಲ್ಲ, ಅವರನ್ನ ಯಾರೋ ಕೊಲೆ ಮಾಡಿದ್ದಾರೆ ಅಂತ ಹೇಳ್ತಾನೆ. ಇದನ್ನ ಕೇಳಿದ ಮಣಿಗೆ ಶಾಕ್ ಆಗಿ, ಏನೋ ನಿನ್ನ ತಂದೆಯನ್ನ ಯಾರೋ ಕೊಲೆ ಮಾಡಿದ್ದಾರ, ನೀನು ಯಾವ ಆಧಾರದ ಮೇಲೆ ಹೀಗೆ ಹೇಳ್ತಿದ್ಯಾ ಅಂತ ಕೇಳ್ತಾನೆ. ಈಗ ವಿಘ್ನೇಶ್ ಹೇಳ್ತಾನೆ, ಈ ವಾಚ್ ಅನ್ನ ನಾನೇ ನನ್ನ ತಂದೆಗೆ ಬರ್ತ್ಡೇ ಗಿಫ್ಟ್ ಆಗಿ ಕೊಟ್ಟಿದ್ದೆ. ಅಷ್ಟಕ್ಕೂ ಈ ವಾಚ್ ನಲ್ಲಿ ಒಂದು ಸ್ಪೆಷಾಲಿಟಿ ಇದೆ. ಇದು ಮನುಷ್ಯನ ಹಾರ್ಟ್ ಬೀಟ್ ರನ್ ಆಗ್ತಿದ್ರೆ ಮಾತ್ರನೇ ವರ್ಕ್ ಆಗೋದು. ಒಂದು ವೇಳೆ ಹಾರ್ಟ್ ಬೀಟ್ ಸ್ಟಾಪ್ ಆದ್ರೆ ಈ ವಾಚ್ ಕೂಡ ಸ್ಟಾಪ್ ಆಗುತ್ತೆ. ನಮ್ಮಪ್ಪನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಅವರು ರಾತ್ರಿ 10:30ಕ್ಕೆ ಸತ್ತಿದ್ದಾರೆ ಅಂತ ಬರ್ತಿದ್ದಾರೆ. ಆದ್ರೆ ಈ ವಾಚ್ ನೋಡಿದ್ರೆ ರಾತ್ರಿ 9:30ಕ್ಕೇನೆ ಸ್ಟಾಪ್ ಆಗಿದೆ. ಇದರ ಅರ್ಥ ಯಾರು ನಮ್ಮಪ್ಪನನ್ನ 1 ಗಂಟೆ ಮುಂಚೆನೆ ಕೊಲೆ ಮಾಡಿ ನಂತರ ಡೆಡ್ ಬಾಡಿಯನ್ನ ಇಲ್ಲಿಗೆ ತಂದು ಹಾಕಿದ್ದಾರೆ. ನನ್ನ ತಾಯಿಯನ್ನ ಸೇರಿ ಎಲ್ಲರೂ ಕೂಡ ನಮ್ಮಪ್ಪ ಕರೆಂಟ್ ಶಾಕ್ ನಿಂದ ಸತ್ತು ಹೋಗಿದ್ದಾರೆ ಅಂತ ಅಂದುಕೊಂಡಿದ್ದಾರೆ. ಆದ್ರೆ ಇದೆಲ್ಲವೂ ಕೂಡ ಒಂದು ಪ್ರೀ ಪ್ಲಾಂಟ್ ಮರ್ಡರ್. ನಮ್ಮಪ್ಪನನ್ನ ಕೊಲೆ ಮಾಡಿರುವ ಆ ಕೊಲೆಗಾರ ಯಾರು ಅನ್ನೋದನ್ನ ನಾನು ಕಂಡು ಹಿಡಿತೀನಿ ಅಂತ ಅಲ್ಲಿಂದ ಹೊರಡ್ತಾನೆ. ಸ್ನೇಹಿತರೆ, ಅಷ್ಟಕ್ಕೂ ಈ ವಿಘ್ನೇಶ್ ಇನ್ವೆಸ್ಟಿಗೇಟಿವ್ ಜರ್ನಲಿಸಂ ಅನ್ನ ಓದ್ತಿರ್ತಾನೆ. ನಂತರ ಊರಿನ ಜನಗಳನ್ನ ಭೇಟಿ ಮಾಡಿ ತನ್ನ ತಂದೆಗೆ ಯಾರಾದ್ರೂ ಶತ್ರುಗಳಿದ್ರ ಅವರನ್ನ ಕಂಡ್ರೆ ಯಾರ್ಯಾರಿಗೆ ಆಗ್ತಿರ್ಲಿಲ್ಲ ಅನ್ನುವ ಡೀಟೇಲ್ಸ್ ಗಳನ್ನ ಕಲೆಕ್ಟ್ ಮಾಡಿಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಇಲ್ಲಿ ಗೊತ್ತಾಗುವ ಮತ್ತೊಂದು ವಿಷಯವೇನಂದ್ರೆ, ಪೊಲೀಸರು ಅಷ್ಟಕ್ಕೂ ಈ ಕೇಸನ್ನ ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿರೋದೇ ಇಲ್ಲ. ಯಾಕಂದ್ರೆ ವಿಘ್ನೇಶ್ ನ ತಾಯಿ ಕರೆಂಟ್ ಶಾಕ್ ನಿಂದಾಗಿ ಅವರು ಸತ್ತು ಹೋಗಿದ್ದಾರೆ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟ ಕಾರಣ ಸಿಂಪಲ್ ಆಗಿ ಒಂದು ಪೋಸ್ಟ್ ಮಾರ್ಟಮ್ ಅನ್ನ ಮಾಡಿಸಿ ಈ ಕೇಸನ್ನ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ. ಅದೇ ದಿನ ರಾತ್ರಿ ಊರಿನಲ್ಲಿ ಏನಾದ್ರೂ ಅನುಮಾನಾಸ್ಪದವಾದ ಘಟನೆಗಳು ನಡೀತಿದ್ಯಾ ಅಂತ ನೋಡೋದಕ್ಕೆ ಊರಿನ ಕರೆಂಟ್ ಕಂಬಗಳಿಗೆ ಯಾರಿಗೂ ಗೊತ್ತಾಗದ ಹಾಗೆ ಸಿಸಿಟಿವಿ ಕ್ಯಾಮೆರಾಗಳನ್ನ ಫಿಕ್ಸ್ ಮಾಡ್ತಾನೆ. ಇದಾಗಿ ಮರುದಿನ ರಾತ್ರಿ ವಿಘ್ನೇಶ್ ಮನೆಗೆ ವಾಪಸ್ ಬರ್ತಿದ್ದಾಗ ಅವನನ್ನ ನೋಡಿದ ಒಬ್ಬ ಡ್ರಿಂಕ್ಸ್ ಮಾಡ್ತಾ ಕೂತಿದ್ದ ವ್ಯಕ್ತಿ ಇವನು ಸರ್ಪಂಚ್ ನ ಮಗ ವಿಘ್ನೇಶ್ ಅಲ್ವಾ. ಇವನಿಗೆ ಮಧುಸೂದನ್ ಬಗ್ಗೆ ಏನನ್ನೋ ಹೇಳ್ಬೇಕು ಅಂತ ಬರುತ್ತಿರುವಾಗಲೇ ಯಾರೋ ಹಿಂದಿನಿಂದ ಬಂದು ಅವನ ಬಾಯಿಯನ್ನ ಮುಚ್ಚಿ ಅಲ್ಲಿಂದ ಎಳೆದುಕೊಂಡು ಹೋಗಿಬಿಡ್ತಾರೆ. ವಿಘ್ನೇಶ್ ಮನೆಗೆ ಬಂದು ಸಿಸಿಟಿವಿ ಫುಟೇಜ್ ಅನ್ನ ಚೆಕ್ ಮಾಡ್ತಿದ್ದಾಗ ಯಾರೋ ಒಬ್ಬ ತನಗೆ ಏನನ್ನೋ ಹೇಳ್ಬೇಕು ಅಂತ ಬರ್ತಿದ್ದಾಗ ಒಂದಷ್ಟು ಜನರ ಗುಂಪು ಹಿಂದಿನಿಂದ ಬಂದು ಅವನ ಬಾಯಿಯನ್ನ ಮುಚ್ಚಿ ಎಳೆದುಕೊಂಡು ಹೋಗ್ತಿರೋದು ರೆಕಾರ್ಡ್ ಆಗಿರುತ್ತೆ. ಈಗ ಕೇವಲ ಸಿಸಿಟಿವಿ ಕ್ಯಾಮೆರಾಗಳು ಮಾತ್ರ ಸಾಕಾಗೋದಿಲ್ಲ, ಜನಗಳು ಏನನ್ನ ಮಾತನಾಡಿಕೊಳ್ತಿದ್ದಾರೆ ಅನ್ನೋದನ್ನ ಕೂಡ ಕೇಳಿಸಿಕೊಳ್ಳಬೇಕು ಅಂತ ತಕ್ಷಣವೇ ಹೋಗಿ ಕ್ಯಾಮೆರಾಗಳಿಗೆ ಮೈಕ್ ಗಳನ್ನ ಫಿಕ್ಸ್ ಮಾಡಿ ಮನೆಗೆ ಬಂದು ನೋಡಿದ್ರೆ ಬಾಗಿಲಿನ ಬಳಿ ಒಂದು ಚೀಟಿ ಬಿದ್ದಿರುತ್ತೆ. ಅದರಲ್ಲಿ, ನಿನ್ನ ತಂದೆ ಸಾವಿನ ಬಗ್ಗೆ ವಿನಾಕಾರಣ ನೀನು ಇನ್ವೆಸ್ಟಿಗೇಷನ್ ಮಾಡ್ತಿದ್ಯಾ, ಸುಮ್ಮನೆ ಇದನ್ನೆಲ್ಲ ಸ್ಟಾಪ್ ಮಾಡಿ ನೀನು ವಾಪಸ್ ಹೋಗಿಬಿಡು, ಇಲ್ಲಾಂದ್ರೆ ಮುಂದೆ ನೀನೆ ಪಶ್ಚಾತ್ತಾಪ ಪಡಬೇಕಾಗುತ್ತೆ ಅಂತ ವಾರ್ನಿಂಗ್ ಅನ್ನ ಬರೆದಿರುತ್ತೆ. ಇದನ್ನ ನೋಡಿದ ವಿಘ್ನೇಶ್ಗೆ ಆಶ್ಚರ್ಯ ಆಗುತ್ತೆ. ನಾನು ಇನ್ವೆಸ್ಟಿಗೇಷನ್ ಮಾಡ್ತಿರುವ ವಿಚಾರ ನನ್ನ ಫ್ರೆಂಡ್ ಮಣಿಗೆ ಬಿಟ್ರೆ ಬೇರೆ ಯಾರಿಗೂ ಕೂಡ ಗೊತ್ತಿಲ್ವಲ್ಲ. ಹೀಗಿರುವಾಗ ಈ ವಾರ್ನಿಂಗ್ ಲೆಟರ್ ಅನ್ನ ಯಾರು ಬರ್ದಿರಬಹುದು ಅಂತ ಸುತ್ತಮುತ್ತ ನೋಡ್ತಿದ್ದಾಗ ದೂರದಲ್ಲಿದ್ದ ಒಂದು ಬಿಲ್ಡಿಂಗ್ ನ ಮೇಲೆ ಒಬ್ಬಳು ಹುಡುಗಿ ನಿಂತು ಇವನನ್ನೇ ನೋಡ್ತಿರ್ತಾಳೆ. ವಿಘ್ನೇಶ್ ಆಕೆಯ ಕಡೆ ನೋಡ್ತಿದ್ದ ಹಾಗೆ ಆ ಹುಡುಗಿ ಅಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾಳೆ. ಆಕೆ ಯಾರಾಗಿರಬಹುದು ಅಂತ ಚೇಸ್ ಮಾಡ್ತಾ ಕಾಡಿನ ಒಳಗಡೆ ಬಂದು ಬಿಡ್ತಾನೆ. ಈಗ ಇದ್ದಕ್ಕಿದ್ದ ಹಾಗೆ 4-5 ಜನ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಕವರ್ ಅಪ್ ಮಾಡಿಕೊಂಡು
ಮಾಡಿಕೊಂಡಿದ್ದ ವ್ಯಕ್ತಿಗಳು ಇವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ವಿಘ್ನೇಶ್ ಅವರ ಜೊತೆ ತುಂಬಾ ಹೊತ್ತು ಫೈಟ್ ಮಾಡ್ತಾನೆ. ಇವರನ್ನೆಲ್ಲ ಯಾರು ಕಳಿಸಿರ್ಬಹುದು ಅಂತ ಕೇಳಬೇಕು ಅನ್ನುವಷ್ಟರಲ್ಲಿ ಅವರೆಲ್ಲ ಇವನಿಂದ ತಪ್ಪಿಸಿಕೊಂಡು ಓಡಿ ಹೋಗ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ವಿಘ್ನೇಶ್ ತನ್ನ ತಂದೆಯ ಅಂತಿಮ ಸಂಸ್ಕಾರ ಮಾಡಿದ ಜಾಗಕ್ಕೆ ಬರ್ತಾನೆ. ಆಗ ಅಲ್ಲಿ ಸುಟ್ಟು ಹೋಗಿದ್ದ ಬೂದಿಯ ಮಧ್ಯ ಒಂದು ಬಟನ್ ಸಿಗುತ್ತೆ. ಅದನ್ನ ತೆಗೆದುಕೊಂಡು ನೋಡ್ತಿದ್ದಾಗ ಆ ಬಟನ್ಗೆ ರಕ್ತ ಅಂಟಿರೋದನ್ನ ಗಮನಿಸ್ತಾನೆ. ತಕ್ಷಣವೇ ಅದನ್ನ ತೆಗೆದುಕೊಂಡು ಹೋಗಿ ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಿದ್ದ ತನ್ನ ಫ್ರೆಂಡ್ ಗೆ ಕೊಟ್ಟು, ಇದು ನನ್ನ ತಂದೆ ಹಾಕಿಕೊಳ್ತಿದ್ದ ಶರ್ಟ್ ನ ಬಟನ್, ಇದಕ್ಕೆ ಅಂಟಿರೋದು ನನ್ನ ತಂದೆಯ ರಕ್ತನ ಅಥವಾ ಬೇರೆ ವ್ಯಕ್ತಿಯ ರಕ್ತನ ಅಂತ ಚೆಕ್ ಮಾಡೋದಕ್ಕೆ ಹೇಳ್ತಾನೆ. ವಿಘ್ನೇಶ್ ನ ಫ್ರೆಂಡ್ ಅದನ್ನ ಟೆಸ್ಟ್ ಮಾಡಿದಾಗ ಗೊತ್ತಾಗೋದೇನಂದ್ರೆ ಶಾಕಿಂಗ್ಲಿ ಬಟನ್ ಗೆ ಅಂಟಿಕೊಂಡಿರೋದು ಬೇರೆ ಒಬ್ಬ ವ್ಯಕ್ತಿಯ ರಕ್ತ. ಅಷ್ಟಕ್ಕೂ ಅದೊಂದು ತುಂಬಾನೇ ರೇರ್ ಆಗಿರುವ ಬ್ಲಡ್ ಗ್ರೂಪ್. ಲಕ್ಷದಲ್ಲಿ ಒಬ್ಬರಿಗೆ ಮಾತ್ರ ಆ ಬ್ಲಡ್ ಗ್ರೂಪ್ ಇರುತ್ತೆ. ಎಸ್ಪೆಷಲಿ ಈ ಬ್ಲಡ್ ಗ್ರೂಪ್ ಏನಾದ್ರೂ ಮಹಿಳೆಯರಿಗೆ ಇದ್ರೆ ಅವರಿಗೆ ಮಕ್ಕಳಾಗುವ ಸಾಧ್ಯತೆನೆ ತುಂಬಾನೇ ಕಡಿಮೆ ಇರುತ್ತೆ ಅಂತ ಹೇಳ್ತಾನೆ. ಈಗ ಈ ಬ್ಲಡ್ ಗ್ರೂಪ್ ಯಾರದಾಗಿರಬಹುದು ಅಂತ ಕಂಡುಹಿಡಿಯೋದಕ್ಕೆ ವಿಘ್ನೇಶ್ ಒಂದು ಐಡಿಯಾ ಮಾಡ್ತಾನೆ. ಲೋಕಲ್ ಡಾಕ್ಟರ್ ನ ಸಹಾಯದಿಂದ ಗವರ್ಮೆಂಟ್ ಕಡೆಯಿಂದ ಎಲ್ಲರಿಗೂ ಫ್ರೀ ಆಗಿ ಹೆಲ್ತ್ ಚೆಕ್ಅಪ್ ನಡೀತಿದೆ. ಊರಿನ ಎಲ್ಲರೂ ಕೂಡ ತಮ್ಮ ತಮ್ಮ ಬ್ಲಡ್ ಸ್ಯಾಂಪಲ್ ಗಳನ್ನ ಕೊಡ್ಬೇಕು ಅಂತ ಎಲ್ಲರ ಸ್ಯಾಂಪಲ್ ಗಳನ್ನ ಕಲೆಕ್ಟ್ ಮಾಡಿಕೊಳ್ತಾನೆ. ಹೀಗೆ ಎಲ್ಲರ ಬ್ಲಡ್ ಅನ್ನ ಟೆಸ್ಟ್ ಮಾಡಿದಾಗ ಅದೇ ಊರಿನಲ್ಲಿದ್ದ ಸುಜಾತ ಎಂಬ ಮಹಿಳೆಗೆ ಆ ಬ್ಲಡ್ ಗ್ರೂಪ್ ಮ್ಯಾಚ್ ಆಗಿ ಬಿಡುತ್ತೆ. ತಕ್ಷಣವೇ ವಿಘ್ನೇಶ್ ಆಕೆ ಬಳಿ ಹೋಗಿ, ಹೇಳು, ನಿನ್ನ ರಕ್ತ ನನ್ನ ತಂದೆಯ ಶರ್ಟ್ ನ ಬಟನ್ ಮೇಲೆ ಹೇಗೆ ಬಂತು? ಒಂದು ವೇಳೆ ನನ್ನ ತಂದೆಯನ್ನ ನೀನೆ ಕೊಲೆ ಮಾಡಿದ್ಯಾ? ನಡೆದದೇನು ಅಂತ ನಿಜ ಹೇಳಿಲ್ಲ ಅಂದ್ರೆ ನಿನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಜೈಲಿಗೆ ಹೋಗುವ ಹಾಗೆ ಮಾಡಿಬಿಡ್ತೀನಿ ಅಂತ ಹೆದರಿಸುತ್ತಾನೆ. ಈಗ ಹೆದರಿಕೊಂಡ ಸುಜಾತ ನಡೆದ ನಿಜ ಘಟನೆಯನ್ನ ಹೇಳೋದಕ್ಕೆ ಶುರು ಮಾಡ್ತಾಳೆ. ಆ ದಿನ ನನ್ನ ಗಂಡ ತುಂಬಾನೇ ಡ್ರಿಂಕ್ಸ್ ಮಾಡಿ ನಶೆಯಲ್ಲಿ ಮನೆಗೆ ಬಂದಿದ್ದ. ನನಗೆ ತುಂಬಾ ವರ್ಷಗಳಿಂದ ಮಕ್ಕಳಾಗದ ಕಾರಣ ನೀನು ಮಗು ಹೆರೋದಕ್ಕೆ ಸಾಧ್ಯ ಇಲ್ಲ ಅಂದ್ಮೇಲೆ ನೀನು ನನ್ನ ಜೊತೆ ಇರ್ಬೇಡ, ಇಲ್ಲಿಂದ ಹೊರಟು ಹೋಗುವಂತ ಡ್ರಿಂಕ್ಸ್ ಬಾಟಲ್ ಇಂದ ನನ್ನ ತಲೆಗೆ ಹೊಡೆದು ಬಿಟ್ಟ. ನನ್ನ ತಲೆಗೆ ಬಲವಾದ ಗಾಯ ಆಗಿ ರಕ್ತ ಸೋರೋದಕ್ಕೆ ಶುರುವಾಯ್ತು. ಹೆದರಿಕೊಂಡ ನಾನು ಮನೆಯಿಂದ ಹೊರಗಡೆ ಓಡಿ ಬರ್ತಿರುವಾಗ ಎದುರುಗಡೆ ನಿಮ್ಮ ತಂದೆ ಸಿಕ್ಕಿದ್ರು. ನಾನು ಗೊತ್ತಿಲ್ಲದೆ ಅವರಿಗೆ ಡಿಕ್ಕಿ ಹೊಡೆದು ಬಿಟ್ಟೆ. ಬಹುಶಃ ಆಗಲೇ ನನ್ನ ರಕ್ತ ನಿನ್ನ ತಂದೆಯ ಶರ್ಟ್ಗೆ ಅಂಟಿರಬಹುದು. ಆದ್ರೆ ಅಷ್ಟರ ಒಂದಷ್ಟು ಜನ ನಿಮ್ಮಪ್ಪನ ಬಳಿ ಓಡಿ ಬಂದು ರೂಪಾ ಮೇಡಮ್ ಊರನ್ನ ಬಿಟ್ಟು ಹೋಗ್ತಿದ್ದಾರೆ ಅಂತ ಹೇಳಿದ್ರು. ತಕ್ಷಣವೇ ನಿಮ್ಮಪ್ಪ ಅವರ ಜೊತೆ ಅಲ್ಲಿಂದ ಹೊರಟು ಹೋದ್ರು. ಇಷ್ಟೇ ಆ ದಿನ ನಡೆದದ್ದು. ಇದನ್ನು ಬಿಟ್ರೆ ನನ್ಗೇನು ಕೂಡ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಇದಾದ ನಂತರ ವಿಘ್ನೇಶ್ ಮನೆಗೆ ವಾಪಸ್ ಬರ್ತಿದ್ದಾಗ ರಸ್ತೆಯಲ್ಲಿ ಇವನನ್ನ ನೋಡ್ತಿದ್ದ ಹಾಗೆ ಸುಧಾಕರ್ ಎಂಬ ಒಬ್ಬ ವ್ಯಕ್ತಿ ಹೆದರಿಕೊಂಡು ಓಡೋದಕ್ಕೆ ಶುರು ಮಾಡ್ತಾನೆ. ಅವನನ್ನ ನೋಡ್ತಿದ್ದ ಹಾಗೆ ವಿಘ್ನೇಶ್ಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ನೀನೇ ಅಲ್ವಾ ನಮ್ಮಪ್ಪನ ಬಳಿ 5 ಲಕ್ಷ ರೂಪಾಯಿಯನ್ನ ಈಸ್ಕೊಂಡಿದ್ದು? ನೀನು ಸಾಲ ವಾಪಸ್ ಕೊಟ್ಟಿಲ್ಲ ಅಂತ ನಮ್ಮಪ್ಪ ಒಂದು ಸಾರಿ ನಿನ್ನ ಜೊತೆ ಜಗಳ ಕೂಡ ಮಾಡಿದ್ರು ಅಲ್ವಾ? ಹಾಗಾದ್ರೆ ಅದೇ ದ್ವೇಷಕ್ಕೆ ನೀನೆ ನಮ್ಮಪ್ಪನನ್ನ ಕೊಲೆ ಮಾಡಿರ್ಬಹುದು. ನಿಜ ಒಪ್ಕೋ, ಇಲ್ಲಾಂದ್ರೆ ನಿನ್ನನ್ನ ಏನ್ ಮಾಡ್ತೀನೋ ಗೊತ್ತಿಲ್ಲ ಅಂತ ಹೆದರ್ಸ್ತಾನೆ. ಅದಕ್ಕೆ ಆ ಸುಧಾಕರ್, ನಾನು ನಿಮ್ಮಪ್ಪನ ಬಳಿ ಸಾಲ ಮಾಡಿದ್ದು ನಿಜಾನೇ, ಜೊತೆಗೆ ನಿಮ್ಮಪ್ಪನ ಜೊತೆ ಜಗಳ ಮಾಡಿದ್ದು ಕೂಡ ನಿಜಾನೇ. ಆದ್ರೆ ನಾನ್ ಯಾಕೆ ಅವರನ್ನ ಕೊಲೆ ಮಾಡ್ತೀನಿ? ಒಂದು ವೇಳೆ ನೀನು ನನ್ನನ್ನ ನೋಡಿಬಿಟ್ರೆ ಕೊಟ್ಟಿರುವ ಸಾಲವನ್ನ ವಾಪಸ್ ಕೇಳ್ತೀಯ ಅಂತ ನಾನು ತಪ್ಪಿಸಿಕೊಂಡು ಓಡೋದಕ್ಕೆ ಪ್ರಯತ್ನ ಪಟ್ಟೆ. ಇದನ್ನ ಬಿಟ್ರೆ ಬೇರೆ ಯಾವ ಕಾರಣ ಕೂಡ ಇಲ್ಲ ಅಂತ ಹೇಳ್ತಾನೆ. ಈಗ ಈ ವಿಘ್ನೇಶ್ ಸುಧಾಕರ್ ಹಾಗೂ ಮಧುಸೂದನ್ ಜಗಳ ಮಾಡಿಕೊಂಡಿದ್ದ ಜಾಗ ಅಂದ್ರೆ ಒಂದು ಕೋಳಿ ಫಾರ್ಮ್ಗೆ ಬರ್ತಾನೆ. ಯಾರಿಗೂ ಗೊತ್ತಾಗದ ಹಾಗೆ ಅಲ್ಲಿದ್ದ ಸಿಸಿಟಿವಿ ಕ್ಯಾಮೆರಾದ ಫುಟೇಜ್ ಗಳನ್ನ ಚೆಕ್ ಮಾಡಿದಾಗ ಒಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಇವನಪ್ಪ ಒಬ್ಬ ಹುಡುಗನ ಜೊತೆ ಫೈಟ್ ಮಾಡ್ತಿರೋದನ್ನ ನೋಡ್ತಾನೆ. ಆ ಹುಡುಗ ಯಾರಾಗಿರಬಹುದು ಅಂತ ಝೂಮ್ ಮಾಡಿ ನೋಡಿದಾಗ ಶಾಕಿಂಗ್ಲಿ ಅದು ಬೇರೆ ಯಾರು ಅಲ್ಲ, ಅದು ಈ ವಿಘ್ನೇಶೇ. ಅಷ್ಟಕ್ಕೂ ಈ ವಿಘ್ನೇಶೇ ತನ್ನ ತಂದೆ ಜೊತೆ ಫೈಟ್ ಮಾಡೋದಕ್ಕೆ ಹೇಗೆ ಸಾಧ್ಯ ಅಂತ ಮುಂದೆ ನಮಗೆ ಗೊತ್ತಾಗುತ್ತೆ. ಆ ಫುಟೇಜ್ ಅನ್ನ ನೋಡಿದ ವಿಘ್ನೇಶ್ಗೂ ಕೂಡ ಏನು ಅರ್ಥ ಆಗೋದಿಲ್ಲ. ನಾನೇ ನನ್ನ ತಂದೆ ಜೊತೆ ಯಾಕೆ ಫೈಟ್ ಮಾಡ್ತಿದ್ದೆ? ಹಾಗಾದ್ರೆ ನಾನೇ ಅವರನ್ನ ಕೊಲೆ ಮಾಡಿರುವ ಕೊಲೆಗಾರನ ಅಂತ ತುಂಬಾನೇ ತಲೆ ಕೆಡುತ್ತೆ. ಆ ವಿಡಿಯೋವನ್ನ ಮತ್ತೊಮ್ಮೆ ಸೂಕ್ಷ್ಮವಾಗಿ ಗಮನಿಸಿದಾಗ ವಿಘ್ನೇಶ್ ತನ್ನ ತಂದೆ ಜೊತೆ ಹೊಡೆದಾಡಿಕೊಳ್ತಿದ್ದಾಗ ಅವನ ಕೈಯಲ್ಲಿದ್ದ ಮೊಬೈಲ್ಗೆ ಶ್ರಾವಣಿ ಎಂಬ ಹೆಸರಿನ ಹುಡುಗಿಯಿಂದ ಒಂದು ಮೆಸೇಜ್ ಬಂದಿರೋದು ರೆಕಾರ್ಡ್ ಆಗಿರುತ್ತೆ. ತಕ್ಷಣ ತನ್ನ ಕಾಂಟ್ಯಾಕ್ಟ್ ಲಿಸ್ಟ್ ನಲ್ಲಿ ಶ್ರಾವಣಿ ಎಂಬ ಹೆಸರಿನ ಯಾವುದಾದ್ರೂ ಕಾಂಟ್ಯಾಕ್ಟ್ ಇದೆ ಅಂತ ಚೆಕ್ ಮಾಡಿದಾಗ ಇರೋದಿಲ್ಲ. ನಂತರ ಮಣಿಗೆ ಫೋನ್ ಮಾಡಿ ನಿನಗೆ ಶ್ರಾವಣಿ ಎಂಬ ಯಾವುದಾದ್ರೂ ಹುಡುಗಿ ಪರಿಚಯ ಇದ್ದಾಳ ಅಂತ ಕೇಳಿದಾಗ ಆತ ಕೂಡ ಇಲ್ಲ ಅಂತ ಹೇಳ್ತಾನೆ. ಈಗ ವಿಘ್ನೇಶ್ ಸೈಬರ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಿದ್ದ ತನ್ನ ಫ್ರೆಂಡ್ ಗೆ ಕಾಲ್ ಮಾಡ್ತಾನೆ. ತನ್ನ ಮೊಬೈಲ್ ನಂಬರ್ ಗೆ ಮೆಸೇಜ್ ಬಂದಿದ್ದ ಆ ಶ್ರಾವಣಿ ಎಂಬ ಕಾಂಟ್ಯಾಕ್ಟ್ ನ ಡೀಟೇಲ್ಸ್ ಗಳನ್ನ ಕಲೆಕ್ಟ್ ಮಾಡಿಕೊಳ್ಳೋದಕ್ಕೆ ಹೇಳ್ತಾನೆ. ಸರಿ ಅಂತ ಆತ ಕೂಡ ಕೆಲವೇ ಗಂಟೆಗಳಲ್ಲಿ ಆ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಸೆಂಡ್ ಮಾಡ್ತಾನೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ನಂತರದ ಸೀನ್ ನಲ್ಲಿ ವಿಘ್ನೇಶ್ ಒಬ್ಬಳು ಹುಡುಗಿಯನ್ನ ಫಾಲೋ ಮಾಡ್ತಿರೋದನ್ನ ನೋಡ್ತೀವಿ. ಸ್ನೇಹಿತರೆ, ಈ ಹುಡುಗಿಯ ಹೆಸರೇನೆ ಶ್ರಾವಣಿ. ಇದೇ ಹುಡುಗಿನೇ ಚಿತ್ರದ ಶುರುವಿನಲ್ಲಿ ಒಂದು ಬಿಲ್ಡಿಂಗ್ ನ ಮೇಲೆ ನಿಂತು ವಿಘ್ನೇಶ್ ನನ್ನ ಅಬ್ಸರ್ವ್ ಮಾಡ್ತಿರೋ
ಮಾಡ್ತಿರೋದನ್ನ ನಾವು ನೋಡಿದ್ದು. ಈಗ ವಿಘ್ನೇಶ್ ಯಾರು ಇಲ್ಲದೆ ಇರುವ ಸಮಯವನ್ನ ನೋಡಿಕೊಂಡು ಆ ಹುಡುಗಿಯನ್ನ ಕಿಡ್ನಾಪ್ ಮಾಡಿಕೊಂಡು ಬಂದು ಬಿಡ್ತಾನೆ. ಆಕೆಯನ್ನ ಒಂದು ಕುರ್ಚಿಗೆ ಕಟ್ಟಿ ಹಾಕಿ, ಹೇಳು, ನಿನಗೂ ನನ್ನ ತಂದೆ ಸಾವಿಗೂ ಇರುವ ಸಂಬಂಧ ಏನೋ, ನನಗೆ ಅಷ್ಟಕ್ಕೂ ಆ ದಿನ ಏನು ನಡೀತು ಅಂತಾನೆ ನೆನಪಿಲ್ಲ, ಆದ್ರೆ ನೀನು ಅದೇ ಸಮಯಕ್ಕೆ ನನ್ನ ಮೊಬೈಲ್ಗೆ ಮೆಸೇಜ್ ಅನ್ನ ಕಳುಹಿಸಿದ್ಯಾ, ನನ್ನ ಸುತ್ತಮುತ್ತ ಏನ್ ನಡೀತಿದೆ ಅಂತ ಹೇಳಿಬಿಡು, ಇಲ್ಲಾಂದ್ರೆ ನಿನ್ನನ್ನ ಜೀವಂತವಾಗಿ ಇಲ್ಲಿಂದ ಹೋಗೋದಕ್ಕೆ ಬಿಡೋದಿಲ್ಲ ಅಂತ ಹೆದರಿಸುತ್ತಾನೆ. ಈಗ ಹೆದರಿಕೊಂಡ ಶ್ರಾವಣಿ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾಳೆ. ಸ್ನೇಹಿತರೆ, ಈ ವಿಘ್ನೇಶ್ ಹಾಗೂ ಶ್ರಾವಣಿ ಹಲವು ವರ್ಷಗಳಿಂದ ಒಬ್ಬರನ್ನೊಬ್ಬರು ಪ್ರೀತಿ ಮಾಡ್ತಿರ್ತಾರೆ. ಹೀಗಿರುವಾಗ ಒಂದು ದಿನ ವಿಘ್ನೇಶ್ ತಾನು ಪ್ರೀತಿ ಮಾಡ್ತಿರುವ ವಿಚಾರವನ್ನ ತನ್ನ ತಂದೆ ತಾಯಿಗೆ ಹೇಳಿ ಶ್ರಾವಣಿಯನ್ನ ಮನೆಗೆ ಕರೆದುಕೊಂಡು ಹೋಗ್ತಾನೆ. ಈಗಲೇ ನಮಗೆ ಗೊತ್ತಾಗೋದು ವಿಘ್ನೇಶ್ ನ ತಂದೆ ಮಧುಸೂದನ್ ಎಂತಹ ವ್ಯಕ್ತಿಯಾಗಿದ್ದ ಅಂತ. ಈತ ಸುಂದರವಾಗಿದ್ದ ಶ್ರಾವಣಿಯನ್ನ ನೋಡ್ತಿದ್ದ ಹಾಗೆ ಕೆಟ್ಟ ದೃಷ್ಟಿಯಲ್ಲಿ ನೋಡೋದಕ್ಕೆ ಶುರು ಮಾಡ್ತಾನೆ. ತನ್ನ ಸ್ವಂತ ಮಗ ಇಷ್ಟಪಟ್ಟಿದ್ದ ಹುಡುಗಿಯನ್ನೇ ಆತ ಆಶೀರ್ವಾದ ಮಾಡುವ ನೆಪ ಮಾಡಿ ಇಂಡಿಸೆಂಟ್ ಆಗಿ ಟಚ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಶ್ರಾವಣಿಗೆ ಇದರಿಂದಾಗಿ ತುಂಬಾನೇ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ತಕ್ಷಣವೇ ಆಕೆ ಏನೋ ಒಂದು ರೀಸನ್ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಇದಾದ ನಂತರವೇ ನಮಗೆಲ್ಲ ಗೊತ್ತಾಗುತ್ತೆ ಮಧುಸೂದನ್ ಒಬ್ಬ ದೊಡ್ಡ ವುಮನೈಸರ್ ವ್ಯಕ್ತಿಯಾಗಿದ್ದ ಅಂತ. ಇವನಿಗೆ ಊರಲ್ಲಿ ಯಾವ ಮಹಿಳೆ ಇಷ್ಟವಾದ್ರೂ ಕೂಡ ಹೇಗಾದ್ರೂ ಮಾಡಿ ಅವರಿಗೆ ದುಡ್ಡಿನ ಸಮಸ್ಯೆ ಬರುವ ಹಾಗೆ ಮಾಡಿ ನಂತರ ತಾನೇ ಅವರಿಗೆ ಸಾಲ ಕೊಟ್ಟು ಆ ಸಾಲ ವಾಪಸ್ ತೀರಿಸೋದಕ್ಕೆ ಸಾಧ್ಯವಾಗದೇ ಇದ್ದಾಗ ಆ ಮಹಿಳೆಯರಿಗೆ ಬ್ಲಾಕ್ ಮೇಲ್ ಮಾಡಿ ಅವರ ಜೊತೆ ಇಂಟಿಮೇಟ್ ಆಗುವ ಹಾಗೆ ಮಾಡಿಕೊಳ್ತಿರ್ತಾನೆ. ಹೀಗಿರುವಾಗಲೇ ಒಂದು ದಿನ ಆ ಊರಿಗೆ ಒಬ್ಬಳು ಲೇಡಿ ಟೀಚರ್ ಹೊಸದಾಗಿ ಟ್ರಾನ್ಸ್ಫರ್ ಆಗಿ ಬರ್ತಾಳೆ. ಆಕೆಯನ್ನ ನೋಡಿದ ತಕ್ಷಣ ಮಧುಸೂದನ್ಗೆ ಆಕೆ ತುಂಬಾನೇ ಇಷ್ಟ ಆಗ್ತಾಳೆ. ಆಕೆಯನ್ನ ಹೇಗಾದ್ರೂ ಮಾಡಿ ಪಡೆದುಕೊಳ್ಳಬೇಕು ಅಂತ ಆಕೆ ಗಂಡನನ್ನ ಒಂದು ಜಗಳದಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಹಾಗೆ ಮಾಡಿ ಆತ ಅರೆಸ್ಟ್ ಆಗುವ ಹಾಗೆ ಮಾಡಿಬಿಡ್ತಾನೆ. ಮೊದಲೇ ಈ ಟೀಚರ್ ಹೊಸದಾಗಿ ಆ ಊರಿಗೆ ಬಂದಿದ್ದ ಕಾರಣ ಯಾರು ಪರಿಚಯ ಇರೋದಿಲ್ಲ. ಹೀಗಾಗಿ ಆಕೆ ತನ್ನ ಗಂಡನನ್ನ ಬಿಡಿಸಿಕೊಳ್ಳೋದಕ್ಕೆ ಸಹಾಯ ಮಾಡಿ ಅಂತ ಇದೆ ಸರ್ಪಂಚ್ ಮಧುಸೂದನ್ ಬಳಿ ಬರ್ತಾಳೆ. ಈಗ ಈ ಮಧುಸೂದನ್ ಆಕೆಗೆ ಸಹಾಯ ಮಾಡುವ ರೀತಿ ನಾಟಕ ಮಾಡ್ತಾ ತಾನೇ ಆಲ್ರೆಡಿ ಮಾತನಾಡಿ ಸೆಟ್ ಮಾಡಿದ್ದ ಪೊಲೀಸ್ ಇನ್ಸ್ಪೆಕ್ಟರ್ ಗೆ ಕಾಲ್ ಮಾಡ್ತಾನೆ. ಆಗ ಆ ಇನ್ಸ್ಪೆಕ್ಟರ್ ಟೀಚರ್ ನ ಗಂಡನನ್ನ ಬಿಡಬೇಕು ಅಂದ್ರೆ 1 ಲಕ್ಷ ರೂಪಾಯಿ ಲಂಚ ಕೊಡಿ ಅಂತ ಕೇಳ್ತಾನೆ. ಈಗ ಆ ಟೀಚರ್ ಬಳಿ ಅಷ್ಟೊಂದು ದುಡ್ಡಿಲ್ಲದ ಕಾರಣ ಈ ಮಧುಸೂದನ್ನೇ ಆಕೆಗೆ ದುಡ್ಡನ್ನ ಕೊಡ್ತಾನೆ. ನಂತರ ಆಕೆ ಹೋಗಿ ತನ್ನ ಗಂಡನನ್ನ ಬಿಡಿಸಿಕೊಂಡು ಬರ್ತಾಳೆ. ಈ ರೀತಿಯಾಗಿ ಈ ಮಧುಸೂದನ್ ಆ ಟೀಚರ್ ನನ್ನ ತನ್ನ ಬಲಿಯ ಒಳಗಡೆ ಸಿಕ್ಕಿ ಹಾಕಿಕೊಳ್ಳುವ ಹಾಗೆ ಮಾಡಿಕೊಳ್ತಾನೆ. ಆಕೆ ಗಂಡ ಬಿಡುಗಡೆಯಾಗಿ ಹೊರಗಡೆ ಬಂದ ನಂತರ ತನ್ನ ಹುಡುಗರನ್ನ ಬಿಟ್ಟು ಅವನನ್ನ ಕೊಲೆ ಮಾಡಿಸಿ ಆತ ಒಂದು ಆಕ್ಸಿಡೆಂಟ್ ನಲ್ಲಿ ಸತ್ತು ಹೋದ ಅನ್ನುವ ರೀತಿ ಸ್ಟೇಜ್ ಮಾಡ್ತಾನೆ. ಇದಾಗಿ ಕೆಲವು ದಿನಗಳ ನಂತರ ಆಕೆ ಮನೆಗೆ ಹೋಗಿ ತಾನು ಕೊಟ್ಟಿರುವ 1 ಲಕ್ಷ ರೂಪಾಯಿಯನ್ನ ವಾಪಸ್ ಕೊಡುವಂತ ಪೀಡಿಸೋದಕ್ಕೆ ಶುರು ಮಾಡ್ತಾನೆ. ಆಗ ಆಕೆ, ಸರ್, ನನ್ನ ಗಂಡ ಇತ್ತೀಚೆಗೆ ತಾನೆ ತೀರಿಕೊಂಡಿರೋದು ನಿಮ್ಗೂ ಕೂಡ ಗೊತ್ತಿದೆ ಅಲ್ವಾ, ಅದೇ ದುಃಖದಲ್ಲಿ ನಾನು ಕೆಲಸಕ್ಕೂ ಕೂಡ ಹೋಗಿಲ್ಲ, ಆದಷ್ಟು ಬೇಗ ದುಡಿದು ನಿಮ್ಮ ಸಾಲವನ್ನ ತೀರಿಸ್ತೀನಿ, ನನಗೆ ಸ್ವಲ್ಪ ಟೈಮ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿಕೊಳ್ತಾಳೆ. ಇದೇ ಚಾನ್ಸ್ ಕಾಯ್ತಾ ಕೂತಿದ್ದ ಈ ಮಧುಸೂದನ್, ನಿನ್ನ ಬಳಿ ದುಡ್ಡಿಲ್ಲ ಅಲ್ವಾ, ಹಾಗಾದ್ರೆ ನನ್ನ ಜೊತೆ ನೀನು ಪರ್ಸನಲ್ ಟೈಮ್ ಅನ್ನ ಸ್ಪೆಂಡ್ ಮಾಡು, ಇಲ್ಲ ಅಂದ್ರೆ ನಿನ್ನ 2 ಮಕ್ಕಳ ಕತೆ ಏನಾಗುತ್ತೋ ಗೊತ್ತಿಲ್ಲ ಅಂತ ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಈಗ ಆ ಟೀಚರ್ ತನ್ನ 2 ಮಕ್ಕಳಿಗೋಸ್ಕರ ಈ ಮಧುಸೂದನ್ ಹೇಳಿದ ಹಾಗೆ ಕೇಳೋದಕ್ಕೆ ಶುರು ಮಾಡ್ತಾಳೆ. ಹೀಗೆ ದಿನಗಳು ಕಳೆದಂತೆ ಈ ಸರ್ಪಂಚ್ ಆಗಾಗ ಹೋಗಿ ಆ ಟೀಚರ್ಗೆ ತೊಂದರೆ ಕೊಡೋದಕ್ಕೆ ಶುರು ಮಾಡ್ತಾನೆ. ಒಂದು ದಿನ ಇದನ್ನ ಆ ಟೀಚರ್ ನ 2 ಮಕ್ಕಳು ನೋಡಿಬಿಡ್ತಾರೆ. ಮಕ್ಕಳು ಈ ವಿಷಯವನ್ನ ಯಾರಿಗಾದ್ರೂ ಹೇಳಿಬಿಟ್ರೆ ತನ್ನ ಮರ್ಯಾದೆ ಹೋಗುತ್ತೆ ಅಂತ ಆ ಮಕ್ಕಳನ್ನೇ ಕೊಲೆ ಮಾಡಿಬಿಡಿ ಅಂತ ತನ್ನ ಹುಡುಗರಿಗೆ ಹೇಳಿಬಿಡ್ತಾನೆ. ಆದರೆ 5 ಮಕ್ಕಳು ರೌಡಿಗಳಿಂದ ತಪ್ಪಿಸಿಕೊಂಡು ಓಡ್ತಾ ವಿಘ್ನೇಶ್ ಹಾಗೂ ಶ್ರಾವಣಿ ಇದ್ದ ಜಾಗಕ್ಕೆ ಬಂದು ಇವನ ತಂದೆ ಮಧುಸೂದನ್ ಮಾಡ್ತಿರುವ ಎಲ್ಲ ವಿಷಯಗಳನ್ನ ಹೇಳಿಬಿಡ್ತಾರೆ. ಶ್ರಾವಣಿ ಕೂಡ ಆ ದಿನ ಮನೆಗೆ ಹೋಗಿದ್ದಾಗ ಮಧುಸೂದನ್ ತನ್ನ ಜೊತೆ ನಡೆದುಕೊಂಡ ರೀತಿಯನ್ನ ಹೇಳಿ ಅವನ ವಿರುದ್ಧ ಕಲೆಕ್ಟ್ ಮಾಡಿಕೊಂಡಿದ್ದ ಸಾಕ್ಷಿಗಳನ್ನ ತೋರಿಸ್ತಾಳೆ. ಇದನ್ನೆಲ್ಲ ನೋಡಿದ ವಿಘ್ನೇಶ್ಗೆ ನನ್ನ ತಂದೆ ಇಷ್ಟೊಂದು ಕೆಟ್ಟ ವ್ಯಕ್ತಿನ ಅಂತ ತುಂಬಾನೇ ದುಃಖ ಹಾಗೂ ಕೋಪ ಎರಡೂ ಕೂಡ ಆಗುತ್ತೆ. ಅದೇ ದಿನ ವಿಘ್ನೇಶ್ ನ ರಿಲೇಟಿವ್ ಆಗಿದ್ದ ಅಮೀಕ್ಷಾ ಎಂಬ ಹುಡುಗಿ ಇವರ ಮನೆಗೆ ಬಂದಿರ್ತಾಳೆ. ಮಧುಸೂದನ್ಗೆ ಆ ಹುಡುಗಿಯ ಮೇಲೂ ಕೂಡ ಕಣ್ಣು ಬೀಳುತ್ತೆ. ಆದ್ರೆ ಈತ ಅಮೀಕ್ಷಳನ್ನ ಫಾಲೋ ಮಾಡ್ತಿರೋದನ್ನ ಇವನ ಹೆಂಡತಿ ನೋಡಿಬಿಡ್ತಾಳೆ. ವಿಘ್ನೇಶ್ ನ ತಾಯಿ ಸುಧಾಕರ್ ಹಾಗೂ ಶ್ರಾವಣಿ ಇವರೆಲ್ಲ ಸೇರ್ಕೊಂಡು ಅಮೀಕ್ಷಳನ್ನ ಮಧುಸೂದನ್ ನಿಂದ ಕಾಪಾಡೋದಕ್ಕೆ ಆಕೆಯನ್ನ ಸುಧಾಕರ್ ಜೊತೆ ರಾತ್ರಿ ಕಳುಹಿಸಿಕೊಡ್ತಾರೆ. ಆದ್ರೆ ಈ ವಿಷಯ ಮಧುಸೂದನ್ಗೆ ಗೊತ್ತಾಗಿ ಅಮೀಕ್ಷಳನ್ನ ಹೇಗಾದ್ರೂ ಮಾಡಿ ಪಡೆದುಕೊಳ್ಳಬೇಕು ಅಂತ ತನ್ನ ಹುಡುಗರನ್ನ ಬಿಟ್ಟು ಆಕೆಯನ್ನ ಹಿಡಿದುಕೊಂಡು ಬನ್ನಿ ಅಂತ ಹೇಳ್ತಾನೆ. ಮಧುಸೂದನ್ ಕಳುಹಿಸಿಕೊಟ್ಟಿದ್ದ ಆ ಹುಡುಗರಿಂದ ತಪ್ಪಿಸಿಕೊಳ್ತಾ ಸುಧಾಕರ್ ಹಾಗೂ ಅಮೀಕ್ಷಾ ಆ ಕೋಳಿ ಫಾರ್ಮ್ಗೆ ಬಂದು ಬಿಡ್ತಾರೆ. ಅಲ್ಲಿಗೆ ಮಧುಸೂದನ್ ಕೂಡ ಬರ್ತಾನೆ. ಈಗ ಈ ವಿಷಯ ವಿಘ್ನೇಶ್ಗೂ ಕೂಡ ಗೊತ್ತಾಗಿ ಅವನವನು ಅಲ್ಲಿಗೆ ಬರ್ತಾನೆ. ತನ್ನ ತಂದೆಗೆ, ನೀನು ಮಾಡ್ತಿರೋದು ತಪ್ಪು, ಆ ಹುಡುಗಿ ನಿನ್ನ ಮಗಳ ವಯಸ್ಸಿನವಳು, ದಯವಿಟ್ಟು ಆಕೆಯನ್ನ ಬಿಟ್ಟು ಬಿಡು ಅಂತ ತುಂಬಾನೇ ರಿಕ್ವೆಸ್ಟ್ ಮಾಡಿಕೊಳ್ತಾನೆ. ಆದ್ರೆ ಮೊದಲೇ ಆರೋಗ್ಯಂಟ್ ಆಗಿದ್ದ ಮಧುಸೂದನ್ ಮಾತ್ರ ಯಾರ ಮಾತನ್ನು ಕೇಳದೆ ಅಮೀಕ್ಷಳ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಈಗ ಬೇರೆ ದಾರಿ ಇಲ್ಲದೆ ವಿಘ್ನೇಶ್ ತನ್ನ ತಂದೆ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ.
ತುಂಬಾ ಹೊತ್ತು ಫೈಟ್ ಆದ ನಂತರ ಕೊನೆಗೆ ವಿಘ್ನೇಶ್ ಅಲ್ಲೇ ಇದ್ದ ಒಂದು ಕರೆಂಟ್ ವೈರ್ ನಿಂದ ಮಧುಸೂದನ್ಗೆ ಶಾಕ್ ಕೊಟ್ಟು ಬಿಡ್ತಾನೆ. ಅದು ತುಂಬಾನೇ ಹೈ ವೋಲ್ಟೇಜ್ ಆಗಿದ್ದ ಕಾರಣ ಮಧುಸೂದನ್ ಆನ್ ದ ಸ್ಪಾಟ್ ಸತ್ತು ಹೋಗ್ತಾನೆ. ಇದನ್ನ ನೋಡಿದ ವಿಘ್ನೇಶ್ ಚಿಕ್ಕ ವಯಸ್ಸಿನಿಂದ ತುಂಬಾನೇ ಪ್ರೀತಿ ಹಾಗೂ ಗೌರವದಿಂದ ಕಾಣುತ್ತಿದ್ದ ತನ್ನ ತಂದೆ ಮಧುಸೂದನ್ ಇಷ್ಟೊಂದು ಕೆಟ್ಟ ವ್ಯಕ್ತಿಯಾಗಿದ್ನ, ಅವರನ್ನ ನಾನೇ ನನ್ನ ಕೈಯಾರ ಸಾಯಿಸಿ ಬಿಟ್ನಲ್ಲ ಅಂತ ಒಂದು ರೀತಿ ಡಿಪ್ರೆಷನ್ಗೆ ಹೋಗಿ ಬಿಡ್ತಾನೆ. ಕೊನೆಗೆ ಅದೇ ಡಿಪ್ರೆಷನ್ ನಲ್ಲಿ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಅನ್ನ ತೆಗೆದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೂ ಕೂಡ ಪ್ರಯತ್ನ ಪಡ್ತಾನೆ. ಆದ್ರೆ ಸರಿಯಾದ ಸಮಯಕ್ಕೆ ಅಲ್ಲಿಗೆ ಬಂದ ಮಣಿ ಹಾಗೂ ಶ್ರಾವಣಿ ಇಬ್ಬರು ಅವನನ್ನ ಕಾಪಾಡಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ. ಈಗ ವಿಘ್ನೇಶ್ಗೆ ಮತ್ತೆ ಎಚ್ಚರವಾದಾಗ ನಾನೇ ನನ್ನ ತಂದೆಯನ್ನ ಕೊಲೆ ಮಾಡಿದೆ ಅಂತ ನೆನಪಾದ್ರೆ ಆತ ಮತ್ತೆ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡಬಹುದು. ಹಾಗಾಗಬಾರ್ದಂದ್ರೆ ಅವನಿಗೆ ಹಳೆಯ ವಿಷಯಗಳೆಲ್ಲ ಮರೆತು ಹೋಗುವ ಹಾಗೆ ಮಾಡಿಬಿಡಿ ಅಂತ ವಿಘ್ನೇಶ್ನ ತಾಯಿ ಡಾಕ್ಟರ್ ಬಳಿ ರಿಕ್ವೆಸ್ಟ್ ಮಾಡಿಕೊಳ್ತಾಳೆ. ಡಾಕ್ಟರ್ ಕೂಡ ಸರಿ ಅಂತ ವಿಘ್ನೇಶ್ನ ಕನ್ಸೆಂಟ್ ಅನ್ನ ಪಡೆದುಕೊಂಡು ನ್ಯೂರೋ ಸೈಂಟಿಫಿಕ್ ಸರ್ಜರಿಯನ್ನ ಮಾಡಿ ಅವನ ಹಳೆಯ ನೆನಪುಗಳನ್ನ ಮರೆಯುವ ಹಾಗೆ ಮಾಡಿಬಿಡ್ತಾರೆ. ಆದ್ರೆ ಶ್ರಾವಣಿಗೆ ಅವನ ತಂದೆ ಮಾಡ್ತಿದ್ದ ಕೆಟ್ಟ ಕೆಲಸಗಳನ್ನ ಸಾಕ್ಷಿ ಸಮೇತ ತೋರಿಸಿದ್ದು ನೀನೆ. ಒಂದು ವೇಳೆ ಆತ ನಿನ್ನ ಮುಖವನ್ನ ನೋಡಿದ್ರೆ ಮತ್ತೆ ಅವನಿಗೆ ಹಳೆಯ ನೆನಪುಗಳು ವಾಪಸ್ ಬರುವ ಚಾನ್ಸಸ್ ಜಾಸ್ತಿ ಇದೆ. ನೀನು ಅವನ ಕಣ್ಣಿಗೆ ಕಾಣದ ಹಾಗೆ ಅವನಿಂದ ದೂರ ಇದ್ರೇನೆ ಒಳ್ಳೇದು ಅಂತ ಡಾಕ್ಟರ್ ಹೇಳ್ತಾರೆ. ಈಗ ಶ್ರಾವಣಿ ವಿಘ್ನೇಶ್ ಚೆನ್ನಾಗಿದ್ರೆ ಸಾಕು ಅಂತ ತನ್ನ ಪ್ರೀತಿಯನ್ನ ತ್ಯಾಗ ಮಾಡಿ ಅಂದಿನಿಂದ ಅವನ ಕಣ್ಣಿಗೆ ಕಾಣಿಸಿಕೊಳ್ಳದ ಹಾಗೆ ಇರೋದಕ್ಕೆ ಶುರು ಮಾಡ್ತಾಳೆ. ಹೀಗೆ ಆಪರೇಷನ್ ಆದ ನಂತರ ವಿಘ್ನೇಶ್ಗೆ ಹಳೆಯ ನೆನಪುಗಳೇನೋ ಹೊರಟೋಗಿರುತ್ತೆ. ಆದ್ರೆ ತನ್ನ ತಂದೆ ಹೇಗೆ ಸತ್ರು ಅನ್ನೋದನ್ನ ಕಂಡುಹಿಡಿಯೋದಕ್ಕೆ ಆತ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡಿಕೊಂಡಿರ್ತಾನೆ. ಊರಿನ ಜನರು ಕೂಡ ಮಧುಸೂದನ್ ಎಂತಹ ಕೆಟ್ಟ ವ್ಯಕ್ತಿಯಾಗಿದ್ದ ಅನ್ನೋದು ಗೊತ್ತಾಗಿ ವಿಘ್ನೇಶ್ ಅವನನ್ನ ಸಾಯಿಸಿದ್ದೆ ಒಳ್ಳೇದಾಯ್ತು. ಆತ ಮತ್ತೆ ತನ್ನ ತಂದೆಯ ಸಾವಿನ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡದೆ ಇರೋ ಹಾಗೆ ತಡಿಬೇಕು ಅಂತ ಪ್ರಯತ್ನ ಪಡ್ತಿರ್ತಾರೆ. ಇದೇ ಕಾರಣಕ್ಕೆ ಚಿತ್ರದ ಶುರುವಿನಲ್ಲಿ ಒಬ್ಬ ಡ್ರಿಂಕ್ಸ್ ಮಾಡಿದ್ದ ವ್ಯಕ್ತಿ ವಿಘ್ನೇಶ್ಗೆ ಏನನ್ನೋ ಹೇಳ್ಬೇಕು ಅಂತ ಬರ್ತಿದ್ದಾಗ ಅವನನ್ನ ಹಿಂದೆಯಿಂದ ಬಂದು ಎಳೆದುಕೊಂಡು ಹೋಗಿದ್ದು ಈ ಊರಿನ ಜನಗಳೇ. ಜೊತೆಗೆ ಈ ವಿಘ್ನೇಶ್ನ ಮೇಲೆ ಅಟ್ಯಾಕ್ ಮಾಡುವ ರೀತಿ ನಾಟಕ ಮಾಡಿ ಅವನನ್ನ ಹೆದರಿಸಿ ಈ ಊರಿನಿಂದ ಆತ ಹೋಗುವ ಹಾಗೆ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ದು ಕೂಡ ಈ ಊರಿನ ಜನಗಳೇ. ಹಾಗೂ ವಿಘ್ನೇಶ್ನ ಮನೆಯ ಬಳಿ ಒಂದು ಚೀಟಿ ಸಿಕ್ಕಿತ್ತಲ್ವಾ, ಅದನ್ನ ಬರೆದಿದ್ದು ಈ ಶ್ರಾವಣಿ. ಈಗ ಪ್ರೆಸೆಂಟ್ ನಲ್ಲಿ ಮಧುಸೂದನ್ ಸತ್ತಿದ್ದು ಆಕ್ಸಿಡೆಂಟ್ ಅಲ್ಲ, ಅವನನ್ನ ಕೊಲೆ ಮಾಡಿದ್ದು ಈ ವಿಘ್ನೇಶ್ ಅಂತ ಗೊತ್ತಾಗಿ ಇವನನ್ನ ಅರೆಸ್ಟ್ ಮಾಡ್ತಾರೆ. ವಿಘ್ನೇಶ್ ಪೊಲೀಸರ ಜೊತೆ ಹೋಗುವಾಗ ನಾನು ಆದಷ್ಟು ಬೇಗ ವಾಪಸ್ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.